ನಮ್ಮ ಸಂಸ್ಕೃತಿ ಯಾವುದೋ ಒಂದು ಜಾತಿಗೆ ಅಥವಾ ಯಾವುದೋ ಒಂದು ವಿಚಾರಗಳಿಗೆ ಸೀಮಿತವಲ್ಲ. ಕೃಷ್ಣ ಚಾತುರ್ವರ್ಣಸ್ಯ ಅಂತ ಹೇಳ್ತಾರೆ. ಸೊ ಕೃಷ್ಣ ಹೇಳಿದ್ದು ಚಾತುರ್ವರ್ಣಸ್ಯ ಏನು, ನಿಜವಾಗ್ಲೂ ಅರ್ಥ ಏನು? ಸೊ ಇಲ್ಲಿರ್ತಕ್ಕಂಥ ಸನ್ಯಾಸಿಗಳಾಗ್ಲಿ ಮಠಾಧೀಶರುಗಳಾಗ್ಲಿ ಆ ಒಂದು ವಿಚಾರವನ್ನ ಡಿಕೋಡ್ ಮಾಡೋದ್ರಲ್ಲಿ ನಿಜವಾಗ್ಲೂ ವಿಫಲರಾದ್ರ ಅಂತ ಹೇಳಿ ನನಗೆ ನಿಜವಾಗ್ಲೂ ಬೇಜಾರಾಗ್ತದೆ. ಸ್ವಾಮಿ ವಿವೇಕಾನಂದರಂತೆ ಇದ್ದಂತ ಕೇಸರಿಯ ಸಿಂಹ ಅಂತಾನೆ ನಾವು ಕರಿತೀವಿ. ಅಷ್ಟು ವಿಚಾರಗಳನ್ನ, ಏನು ಹಿಂದೂ ಧರ್ಮದ ವಿಚಾರಗಳನ್ನ ಸುಲಲಿತವಾಗಿ ಮತ್ತೆ ಮೌಢ್ಯಗಳನ್ನು ಕೂಡ ಅವರು ಪ್ರಶ್ನೆ ಮಾಡಿದ್ದು ಅವರೊಬ್ಬರೇ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಬಂದಂತವರು ಕೂಡ ಎಲ್ಲೋ ಬೆರಳೆಣಿಕೆಯವಷ್ಟು ಜನಗಳು ಮಾತಾಡಿರ್ಬೋದು. ಈ ಚಾತುರ್ವರ್ಣಸ್ಯ ಏನು? ಈ ಚಾತುರ್ವರ್ಣಸ್ಯ ಅಂತ ಹೇಳಿದ್ದು ಕೃಷ್ಣ ಸುಮ್ನೆ ಸಿಂಪಲ್ ಆಗಿ ನಾನು ಇತ್ತೀಚಿನ ದಿನಗಳಲ್ಲಿ ಹೇಳೋದಾದ್ರೆ, ವ್ಯಕ್ತಿ ಹುಟ್ಟಿನಿಂದ ಜಾತಿ ಅಲ್ಲ, ವೃತ್ತಿಯಿಂದ ಜಾತಿ. ಅಂದ್ರೆ ವೃತ್ತಿಯಿಂದ ಅಂತಂದ್ರೆ ಅವನು ಯಾವ ವೃತ್ತಿಯನ್ನಾದ್ರೂ ಆಯ್ಕೆ ಮಾಡ್ಕೋಬಹುದು. ಆ ವೃತ್ತಿಗೆ ಅನುಗುಣವಾಗಿ ಆ ಒಂದು ಜಾತಿಯನ್ನ ಬಿಂಬಿಸಿದ್ರು ಈ ಒಂದು ಕಾಲಘಟ್ಟದಲ್ಲಿ ದಿನೇ ದಿನೇ ಕಳೆದಂತೆ. ಚಾತುರ್ವರ್ಣಸ್ಯ ಅಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಗೆ ಅರ್ಥ ಮಾಡ್ಕೋಬಹುದು? ಒಂದು ವಾಕ್ಯಗಳು ನಿಮಗೂ ಗೊತ್ತು, ಒಂದು ವಾಕ್ಯವನ್ನ ನಮಗೆ ಯಾವ ರೀತಿ ಬೇಕಾದ್ರೂ ನಾವು ಅರ್ಥೈಸ್ಕೊಳ್ಬಹುದು. ಈಗೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಒಂದು 4 ವರ್ಣಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಜಾತಿಯ ಒಂದು ಇದನ್ನ ಮಾಡಿದ್ವಿ. 4 ವರ್ಣಗಳನ್ನ ಸಿಂಪ್ಲಿಫೈ ಆಗಿ ನಾವು ಮಾತನಾಡೋದಾದ್ರೆ ಏನು ನೋಡಿ, ಈಗ ಬ್ರಾಹ್ಮಣ ಒಂದು ಕಲಿಕೆಯ ವಿಚಾರವಾಗಿರ್ಬೋದು, ಅವನು ಜ್ಞಾನವನ್ನ ಪಡೆಯೋದಿರ್ಬೋದು ಅಥವಾ ಬೇರೆಯವರಿಗೆ ಒಂದು ಬೋಧನೆಯನ್ನ ಮಾಡೋದಿರ್ಬೋದು, ಅದು ಬ್ರಾಹ್ಮಣದ ಒಂದು ವಿಚಾರಕ್ಕೆ ಬರ್ತದೆ. ಸ್ವಯಂ ಕೃಷ್ಣನು ಕೂಡ ಯಾವುದೇ ರೀತಿ ಬ್ರಾಹ್ಮಣ ಒಂದು ಇದರಲ್ಲಿ ಹುಟ್ಟಲಿಲ್ಲ. ಆದ್ರೆ ಬ್ರಾಹ್ಮಣ ಮತ್ತು ಬ್ರಹ್ಮಚರ್ಯ ಏನು ಅಂತ ಹೇಳಿ ಕೃಷ್ಣ ತಿಳಿಸ್ಕೊಟ್ರು. ಕ್ಷತ್ರಿಯ ಏನು, ಜೀವನದಲ್ಲಿ ಕ್ಷಾತ್ರತಾ ಮನೋಭಾವ ಬೇಕು. ಯಾವುದೇ ಒಂದು ವಿಚಾರಗಳಿಗೆ ಕ್ಷಾತ್ರತಾ ಮನೋಭಾವದಲ್ಲಿ ಅವನು ಹೋರಾಟದ ಒಂದು ವಿಚಾರಗಳನ್ನ ಎಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾರೆ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಿಕ್ಕೆ. ವೈಶ್ಯ ಏನು, ಹಣಕಾಸಿನ ವಿಚಾರ ಇರ್ಬೋದು, ಕೃಷಿಯ ವಿಚಾರಗಳನ್ನ ವೈಶ್ಯದ ಒಂದು ವಿಚಾರಕ್ಕೆ ನಾವು ಮಾತನಾಡ್ತೀವಿ. ಪ್ರತಿಯೊಬ್ರು ಕೂಡ ಹಣಕಾಸನ್ನ ಸಂಪಾದನೆ ಮಾಡೋದು. ಶೂದ್ರ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಅಸ್ಪೃಶ್ಯತೆಗೆ ಹೋಲಿಸೋದು, ಒಂದು ಜನಾಂಗವನ್ನ ಇದು ಮಾಡೋದು, ಖಂಡಿತ ಅದು ಅಕ್ಷಮ್ಯ ಅಪರಾಧ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಅನುಮಾನ ಇಲ್ಲ. ನಾವು ನೋಡಿ, ಈ ಒಂದು ಶೂದ್ರ ಅಂತಕ್ಕಂಥದ್ದು ಏನು ಅಂತಂದ್ರೆ, ನಾವು ತಂದೆ ತಾಯಿಗಳಿಗೆ ಸೇವೆಯನ್ನ ಮಾಡ್ತೀವಿ, ಸಮಾಜದಲ್ಲಿ ಗುರು ಹಿರಿಯರಿಗೆ ಅಥವಾ ಯಾರು ನೊಂದಿರ್ತಾರೆ ಅಂತವರಿಗೆ ಸೇವೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಚಾತುರ್ವರ್ಣಸ್ಯದ ಮೂಲ ಅರ್ಥ ಏನು ಅಂತಂದ್ರೆ, ಹುಟ್ಟಿನಿಂದ ಸಾಯುವವರೆಗೂ ಕೂಡ ಆ 4 ವರ್ಣಗಳನ್ನ ಅನುಭವಿಸಿ ಸಾಯ್ತಾನೆ ಅಂತ ಹೇಳಿ ಕೃಷ್ಣನ ಒಂದು ವಿಚಾರ ಆಗಿತ್ತು. ಪರಮಾತ್ಮ ಹೇಳಿದ್ದೇ ಒಂದು, ನಾವು ಮಾಡಿದ್ದೇ ಒಂದು ಅನ್ನೋ ರೀತಿ ಮಾಡ್ಬಿಟ್ಟಿದೀವಿ. ಸೊ ಇಲ್ಲಿ ನಮ್ಮ ಸಂಸ್ಕೃತಿ ಅಗಾಧವಾಗಿದೆ, ಆದ್ರೆ ಅರ್ಥ ಮಾಡ್ಕೊಂಡು ಅದನ್ನ ಅರ್ಥೈಸಿ ಹೇಳ್ತಕ್ಕಂಥ ವಿಚಾರಗಳು ತುಂಬಾ ಕಡಿಮೆ ಇದೆ. ಈ ಭಗವದ್ಗೀತೆಯನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ನಿಜವಾಗ್ಲೂ ಯಾರನ್ನೂ ಕೀಳರಿಮೆಯಿಂದ ಮಾತಾಡೋದಿಲ್ಲ, ಯಾರನ್ನೂ ಕೀಳರಿಮೆಯಿಂದ ನೋಡೋದಕ್ಕೂ ಸಾಧ್ಯ ಇಲ್ಲ. ವಸುದೈವ ಕುಟುಂಬಕಂ ಮತ್ತೆ ಸರ್ವೇ ಜನ ಸುಖಿನೋ ಭವಂತು ಅನ್ನತಕ್ಕಂಥದ್ದನ್ನ ಎಲ್ಲರೂ ಕೂಡ ಪಾಲಿಸ್ತಾರೆ, ಯಾರು ಗೀತೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ.